ಸ್ವಲ್ಪ ಆಗ ಬಡ ಬಡ ಬೀಳ್ತೈತಿ. ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ 7 ಗಂಟೆ ಆಗಿ 10 ನಿಮಿಷ ಆಗೈತೆ ನೋಡ್ರಿ. ಯೋಧ ಸ್ವಲ್ಪ ಲೇಟನ ಆಗುತ್ತೆ, ಹಂಗಾಗಿ ಕೆಲಸನೂ ಲೇಟ್ ಆಗೋದ್ರಿ. ಯಾಕಂದ್ರೆ ತಂಡಿಸ್ಲಿಂದ ಜಲ್ದಿ ಯೋಧನ ಆಗಲಾಗೈತಿ. ಮತ್ತು ಈಗ 1.5 ತಿಂಗಳಾಗಿ ಬಂತು, ಯೋಗನೂ ಮಾಡಿಲ್ಲ. ಸ್ವಲ್ಪ ವೇಟ್ನೂ ಜಾಸ್ತಿ ಆಗೈತಿ. ಆದರೆ ತಂಡಿ ಹೋಗೋ ಮಟ್ಟ ಹೇಳಕ್ಕೆ ಮನ್ಸ ಬರಂಗಿಲ್ಲಲ್ರಿ. ಹಾಗಾಗಿ ನಾನು 6:30ಗೆಲ್ಲ ಎದ್ದು ಸ್ವಲ್ಪ ಕೈಕಾಲು ಮುಖ ತಕ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡೋದು. ಈಗ ಹೊರಗಡೆ ನೀರು ಹಾಕಿ ಗ್ಯಾಸ್ ಸ್ಟವ್ ಮತ್ತು ಗ್ಯಾಸ್ ಕಟ್ಟಿ ಒರ್ಸಾಕಂತೀನಿ ನೋಡ್ರಿ. ಅಂದರೆ ತಂಡಿ ಒಳಗೆ ಏನು ಕೆಲಸ ಮಾಡೋಕ್ಕೂ ಮನ್ಸು ಬರಲ್ಲ, ಆದರೆ ಮಾಡಲೇಬೇಕಲ್ರಿ. ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದು ಮರ್ಯಾಕೆ ಹೋಗ್ಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ಮತ್ತಷ್ಟು ಖುಷಿ ಆಗುತ್ತೆ. ಆದಷ್ಟು ಬೇಗ 10K ಸಬ್ಸ್ಕ್ರೈಬರ್ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ಆದಷ್ಟು ಬೇಗ 10K ಸಬ್ಸ್ಕ್ರೈಬರ್ ಆಗಲಿ. ಈಗಿದ್ರೆ ಗ್ಯಾಸ್ ಕಟ್ಟಿ ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಹೊರಗಡೆ ನೀರೆಲ್ಲ ಹಾಕಿದ್ದೆ ಅಲ್ರಿ. ಅಂಗಳಕ್ಕೆ ನೀರಂತೂ ಸಿಕ್ಕಾಪಟ್ಟೆ ತಣ್ಣಗಿರ್ತಾವೆ. ಆದ್ರೂ ಹೊಸ್ಲ ಎಲ್ಲ ತೊಳೆದು ಅಂಗಳಕ್ಕೆಲ್ಲ ನೀರು ಹಾಕಿ ಹೊಸ್ಲಕ್ಕೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಅಷ್ಟು ಹಾಕಿಬಿಟ್ರಾಯ್ತು. ನಮ್ಮ ಮನೆಯವರು ನೆಲ ಒರೆಸ್ಕೊಡ್ತಾರೆ, ಹಾಗಾಗಿ ಸ್ವಲ್ಪ ಹೆಲ್ಪ್ ಆಗುತ್ತೆ ರೀ. ಒಬ್ಬಾಕಿನೇನು ಅಷ್ಟು ಕೆಲಸ ಮಾಡೋಂಗಿಲ್ಲ. ಆದ್ರೂ ತಂಡ್ಯಾಗ ಸ್ವಲ್ಪ ಜಲ್ದಿ ಎದ್ದು ಕೆಲಸ ಮಾಡೋದಂದ್ರೆ ಒಲ್ಲಂತ ಅನಿಸ್ತಾ ಇರ್ತೈತಿ, ಆದರೆ ಮಾಡಲೇಬೇಕಲ್ರಿ. ಈಗಿದ್ರೆ ಹೊರಗಡೆ ಹೊಸ್ಲಕ್ಕೂ ನೀರು ಹಾಕಿದ್ದೆಲ್ಲ ರಂಗೋಲಿ ಅದು ಹಾಕಿಬಿಟ್ಟು ಬೆಳಗ್ಗೆ ಎದ್ದು ಕೂಡಲೇ ಗುಬ್ಬಚ್ಚಿಗೆ ಅಕ್ಕಿ ಹಾಕೋದು ಮತ್ತು ನಾಯಿಗೆ ರೊಟ್ಟಿ ಹಾಕೋದಂತೂ ಮರ್ಯಾಕೆ ಆಗಂಗಿಲ್ಲ ನೋಡ್ರಿ. ಬೆಳಗ್ಗೆ ಎದ್ದು ಅಂದ್ರೆ ಬಾಗ್ಲ ತೆಗೆದ ತಕ್ಷಣ ಬಾಗ್ಲ ಹತ್ರ ಬಂದು ಬಾಗ್ಲು ಇದ್ರಿ ಕುಂತು ಬಿಟ್ಟಿರ್ತಾವೆ. ನಮಗೂ ನೋಡಕ್ಕೆ ಒಂಥರ ಅನಿಸ್ತಿರ್ತೈತಿ. ಫಸ್ಟಿಗೆ ಅವು ಊಟಕ್ಕೆ ಹಾಕಿಬಿಟ್ರೆ ಸಮಾಧಾನ ಅನ್ಸುತ್ತೆ ರೀ. ಅಕಸ್ಮಾತ್ ಅಡುಗೆ ಇದ್ದಿತ್ತಿಲ್ಲ ಅಂದ್ರೆ ಭಾಳ ಬೇಜಾರು ಅನ್ಸುತ್ತೆ. ಅಂದರೆ ರೊಟ್ಟಿ ಚಪಾತಿ ಇದ್ದಿತ್ತಿಲ್ಲ ಅಂದ್ರೆ ಮತ್ತು ಅನ್ನ ಹಾಲು ತಿನ್ನಲ್ಲ, ಯಾವ ಮೊದಲು ತಿಂತಿದ್ದು ರೀ ಮೊನ್ನೆ. ಹಾಗಾಗಿನೇ ಸ್ವಲ್ಪ ನಿನ್ನೆ ಜಾಸ್ತಿ ರೊಟ್ಟಿ ಮಾಡಿಟ್ಟಿದ್ದು ಯೂಸ್ ಆಗ್ತಾವೆ. ಒಂದು 2-3 ದಿವಸ ಆರಾಮ್ಸರಿ ಬರ್ತಾವ್ರಿ. ಹಾಗಾಗಿ ಈಗಿದ್ರೆ ನಾನು ನಾಷ್ಟಕ್ಕಿದ್ರೆ ಮಸಾಲ ಪಡ್ಡು ಮಾಡೋಣ ಅಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಅಂದರೆ ಆ್ಯಕ್ಚುಲಿ ಅದು ಮೊನ್ನೆ ದೋಸೆ ಮಾಡಿದ್ದು ಹಿಟ್ಟಿತ್ತು, ನಿನ್ನೆ ಮಾಡೋಕ್ಕಾಗಲಿಲ್ಲ ರೀ. ಬರೀ ಮೆಣ್ಸಿನ್ಕಾಯಿ ಅಷ್ಟೇ ಕುದಿಸ್ಕೊಟ್ಟಿದ್ದೆ. ಇವತ್ತು ಅದೇ ಹಿಟ್ಟನ್ನು ಬಳಸ್ಬಿಟ್ಟು ಮಸಾಲ ಅಂದರೆ ಎಲ್ಲ ತರಕಾರಿ ಹಾಕಿಬಿಟ್ಟು ಪಡ್ಡು ಮಾಡೋಣ ಅಂತ ಹೇಳಿ. ತನೂ ಇದ್ರೆ ತಿನ್ನಂಗೆ ಇಲ್ಲ. ಸೌತೆಕಾಯಿ, ಗಜ್ರಿ, ಮೆಂತ್ಯ ಪಲ್ಯ ಯಾವುದೂ ತಿನ್ನಂಗಿಲ್ಲ. ನಾವು ರೊಟ್ಟಿ ಸಂಗಟ ಹಸಿ ಉಳ್ಳಾಗಡ್ಡಿ ಮತ್ತು ಮೆಂತ್ಯ ಪಲ್ಯ, ಸೌತೆಕಾಯಿ, ಕ್ಯಾರೆಟ್ ಎಲ್ಲ ತಿಂತೀವಿ. ಆದರೆ ತನ್ನೊಂದ್ಸಲಿಂದ ಈ ರೀತಿ ಎಲ್ಲ ಹಾಕಿಬಿಟ್ಟು ಮಾಡೋದ್ರಿ. ಮತ್ತು ಏನು ಮಾಡೋದು, ಮಕ್ಕಳು ತಿನ್ಲಿಕ್ಕಂದ್ರೆ ಏನಾದರೂ ಒಂದು ರೂಪದೊಳಗೆ ತಿನ್ಸೋದಾಗುತ್ತೆ. ಹಾಗಾಗಿ ಈಗಿದ್ರೆ ನಾನು ಅದಕ್ಕಂತ ಅಂದ್ರೆ ಜಾಗ ಎಲ್ಲ ಮುಗಿಸಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಮ್ಮ ಮನೆಯವ್ರು ಪೂಜೆ ಮಾಡಾಕತ್ತಿದ್ರು. ನಾನು ಈ ಕಡೆ ಅದೇನು ದೋಸೆ ಹಿಟ್ಟಿತ್ತಲ್ರಿ, ಅದಕ್ಕನ್ನು ಹಸಿ ಉಳ್ಳಾಗಡ್ಡಿ ಅಂದರೆ ತಪ್ಪಲು ಉಳ್ಳಾಗಡ್ಡಿನೂ ಕಟ್ ಮಾಡಿ ಹಾಕಿದ್ದೀನಿ. ಕೊತ್ತಂಬರಿ ಪುದೀನಾನು ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಶುಂಠಿ ತುರಿದ್ಬಿಟ್ಟು ಆಮೇಲೆ ಕ್ಯಾರೆಟ್, ಸೌತೆಕಾಯಿ ಎಲ್ಲನೂ ಹೆರ್ಚಿಬಿಟ್ಟು ಹಾಕ್ಬೋದು. ಆದರೆ ಸಣ್ಣಗೆ ಕಟ್ ಮಾಡಿಬಿಟ್ಟಾದ್ರೂ ಹಾಕ್ಬೋದು. ಅಂದರೆ ಸಣ್ಣಗೆ ಕಟ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತಲ್ರಿ. ಹಾಗಾಗಿ ಹೆರ್ಚಿಬಿಟ್ರಾಯ್ತು, ಜಲ್ದಿನೇ ಆಗುತ್ತೆ ಮತ್ತು ಚಲೋತ್ನಾಗೂ ಬೆನಿಯುತ್ತಂತೆ. ನಾನಿಲ್ಲಿ ಸೌತೆಕಾಯಿ, ಗಜ್ರಿ ಎಲ್ಲನೂ ತುರಿದ್ಬಿಟ್ಟು ಹಾಕಿದ್ದೀನಿ. 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಅದನ್ನ ಸಣ್ಣಗೆ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕಿದ್ದೀನಿ. ಸಬ್ಬಸ್ಗೆ ಸೊಪ್ಪಿದ್ರು ಅದನ್ನೂ ಹಾಕ್ಬೋದು, ಅದು ಟೇಸ್ಟ್ ಇರುತ್ತೆ ರೀ. ಅಂದರೆ ಮಕ್ಕಳು ತಿನ್ಲಿಕ್ಕಂದ್ರೆ ಏನಾದರೂ ಈ ರೀತಿ ಗೋಲ್ಮಾಲ್ ಮಾಡಿಕೊಡೋದಲ್ರಿ, ಏನು ಮಾಡೋಕ್ಕಾಗಂಗಿಲ್ಲ. ಈಗೆಲ್ಲ ಹಾಕಿ ರುಚಿ ತಕ್ಕಷ್ಟು ಉಪ್ಪು, ಬೇಕಂದ್ರೆ ಮೆಣ್ಸಿನ್ಕಾಯಿನೂ ಹಾಕ್ಬೋದು. ಮೆಣ್ಸಿನ್ಕಾಯಿ ಹಾಕಿಬಿಟ್ರೆ ಅದು ಬಾಯಿಗೆ ಬಂದ ತಕ್ಷಣ ಸಿಟ್ಟು ಮಾಡ್ಕೊತಾತನೋ, ಹಾಗಾಗಿ ನಾನು ಮೆಣ್ಸಿನ್ಕಾಯಿ ಹಾಕಕ್ಕೆ ಹೋಗಿಲ್ಲ ರೀ. ಸಾಂಬಾರು ಅಥವಾ ಚಟ್ನಿ ಹಚ್ಕೊಂಡು ತಿಂದ್ರೆ ಆಗುತ್ತಲ್ಲ, ಅದಕ್ಕಾಗಿ ಮೆಣ್ಸಿನ್ಕಾಯಿ ಹಾಕಕ್ಕೆ ಹೋಗಿ ಎಲ್ಲ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ಟು ಪಡ್ಡು ಅಥವಾ ದೋಸೆ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಮತ್ತು ತರಕಾರಿನೂ ತಿಂತಾರೆ. ಈ ರೀತಿ ಮಾಡಿಕೊಟ್ರೆ, ಇಲ್ಲಾಂದರೆ ಪಲ್ಯ ಅಥವಾ ಹಂಗೆ ತಿನ್ನಂದ್ರೆ ತಿನ್ನಂಗಿಲ್ಲಲ್ರಿ. ಅದಕ್ಕಾಗಿ ಈ ರೀತಿ ಎಲ್ಲರಿಗೂ ನಾನು ಮಸಾಲ ಪಡ್ಡು ರೆಡಿ ಮಾಡಿಕೊಟ್ಟು ನಾನು ರೆಡಿ ಮಾಡಿಕೊಂಡು ತಿನ್ನಕ್ಕಂತೀನಿ ನೋಡ್ರಿ. ಅಷ್ಟು ಮಸ್ತಾಗಿದ್ದು ಎಲ್ಲ ಖಾಲಿ ಆಗಿಬಿಟ್ಟು ಸ್ವಲ್ಪ ಓದಿದ್ದು ನಾನು ತಿಂದ್ಬಿಟ್ಟು ಇಷ್ಟ ತನಕ ಇದು ಎಡಿಟಿಂಗ್ ಅದು ಮಾಡಾಕತ್ತಿದ್ದೆ ರೀ. ಇವಾಗ ಟೈಮ್ ಇದ್ರೆ 12:30 1 ಗಂಟೆ ಹಾಕಿ ಬಂದಿದ್ದೆ. ತನಗಿದ್ರೆ ಸ್ವಲ್ಪ ಇವತ್ತು ಕೇಕ್ ಮಾಡಿ ಕೊಡೋಣ ಅಂತ ಹೇಳಿ. ಅಂದರೆ ರೊಟ್ಟಿ ಐತಿ, ಮಧ್ಯಾಹ್ನ ನಮಗೆ ರೊಟ್ಟಿ ಸಾರು ಐತಿ, ನಾವು ರೊಟ್ಟಿ ಊಟ ಮಾಡ್ತೀವಿ. ಆದರೆ ಆಕೆಗೆ ಸ್ವಲ್ಪ ಕೇಕ್ ಮಾಡಿಕೊಟ್ರೆ ಖುಷಿ ಆಗ್ತಾಳೆ ಅಂತ. ಅಂದರೆ ಏನಾದರೂ ಒಂದು ಮಾಡಿಕೊಟ್ರೆ ಮನ್ಯಾಗ ಇದ್ದಿದ್ರೊಳಗ್ರಿ, ನಾವೇನು ಹೊರಗಡೆಯಿಂದ ತಂದು ಕೊಡೋಂಗಿಲ್ಲ. ಅಂದರೆ ಮನೆ ಬಿಸ್ಕೆಟ್ ತಂದಿದ್ದಿಲ್ಲ, ಹಂಗೆ ತಿನ್ನೋಕ್ಕಿಂತ ಇವತ್ತು ಅದನ್ನೇ ಬಳಸ್ಬಿಟ್ಟು ಕೇಕ್ ಮಾಡಿ ಕೊಟ್ರಾಯ್ತು. ಇಷ್ಟಪಟ್ಟು ತಿಂತಾಳೆ ಅಂತೇಳಿ ನಾನು 1 ಪ್ಯಾಕೆಟಷ್ಟು ಬಿಸ್ಕಿಟ್, 1/4 ಬಟ್ಲಷ್ಟು ಸಕ್ಕರೆ ಮತ್ತು 1 ಬಟ್ಲಷ್ಟು ಗೋಧಿ ಹಿಟ್ಟು
ಮತ್ತು 1.5 ಚಮಚದಷ್ಟು ಕೋಕೋ ಪುಡಿ ಹಾಕಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ತೊಗೊಂಡಿದ್ದಿದ್ರಿ. ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಮೊಸರು ಇದ್ರೆ ಹಾಕ್ಬೋದು. ನನ್ನ ಕಡೆ ಮೊಸರು ಇದ್ದಿದ್ದಿಲ್ಲ ಅಂತೇಳಿ ನಾನು ಹಾಲು ಅಷ್ಟೇ ಹಾಕಿದ್ದು ಮತ್ತು ಹಾಲಿನ ಕೆನೆ ಹಾಕಿದ್ದು. ಇಲ್ಲಾಂದರೆ 1-2 ಚಮಚದಷ್ಟು ತುಪ್ಪ ಅಥವಾ ಬೆಣ್ಣೆ ಆದ್ರೂ ಮಿಕ್ಸ್ ಮಾಡ್ಬೋದು. ಮತ್ತು ಇಲ್ಲಾಂದರೆ ರಿಫೈನ್ಡ್ ಆಯಿಲ್ ಇರುತ್ತಲ್ರಿ ಜಮ್ನಿ, ಅದು ಆ ಥರ ಎಣ್ಣೆ ಯೂಸ್ ಮಾಡ್ಬೋದು. ಶೇಂಗಾದ ಎಣ್ಣೆ ಇದ್ಬಿಟ್ರೆ ಬಳಸಕ್ಕೆ ಹೋಗಬಾರ್ದು. ನಾನು ಶೇಂಗಾದ ಎಣ್ಣೆ ಇತ್ತಂತೇಳಿ ಹಾಕಕ್ಕೆ ಹೋಗಿಲ್ಲ ರೀ. ಶೇಂಗಾದ ಎಣ್ಣೆ ಬಳಸಿಬಿಟ್ರೆ ಅದು ಕೇಕ್ ಸ್ಮೆಲ್ ಬೇರೆನೇ ಬರುತ್ತೆ, ಟೇಸ್ಟ್ ಇರೋಂಗಿಲ್ಲ. ಹಾಗಾಗಿ ನಾನು ಹಂಗೆ ಹಾಲಿನ ಕೆನೆ ಮತ್ತು ಹಾಲು ಅಷ್ಟೇ ಬಳಸಿದ್ದು. ಮತ್ತೀಗ ಒಂದು ಡಬ್ಬಿಗಿದ್ರೆ ಸ್ವಲ್ಪ ತುಪ್ಪ ಹಚ್ಬಿಟ್ಟು ಆಮೇಲೆ ಸ್ವಲ್ಪ ಹಿಟ್ಟನ್ನು ಅದಕ್ಕೆ ಡಸ್ಟ್ ಮಾಡಿ ಇಟ್ಟಿದ್ದೀನಿ ರೀ. ಈ ಕಡೆ ಮಿಕ್ಸಿಗೆ ಹಾಕಿ ಹಾಲು ಹಾಕಿ ಏನು ಮಿಕ್ಸ್ ಮಾಡಿ ತೊಗೊಂಡಿದ್ದೆ ರೀ, ಅದನ್ನ ಗೋಧಿ ಹಿಟ್ಟು ಮತ್ತು ಬಿಸ್ಕೆಟು ಅದನ್ನು ಅದಕ್ಕೆ ಸ್ವಲ್ಪ ಏನಂತಾರೋ ಅರ್ಧ ಚಮಚದಷ್ಟು ಅಂದರೆ 1/4 ಚಮಚದಷ್ಟು ಬೇಕಿಂಗ್ ಸೋಡಾ ಮತ್ತು 1 ಚಮಚದಷ್ಟು ಬೇಕಿಂಗ್ ಪೌಡ್ರ ಮತ್ತು ಹಾಕಿ ಒಂದು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ 1 ಚಮಚದಷ್ಟು ವೆನೆಗರ್ ಹಾಕಿದ್ದೀನಿ. ಅಂದರೆ ಮೊಸರು ಹಾಕಿಲ್ಲಲ್ಲ, ಹಾಗಾಗಿ 1 ಚಮಚದಷ್ಟು ವೆನೆಗರ್ ಹಾಕಿದ್ದೀನಿ. ವೆನೆಗರ್ ಹಾಕೋದ್ರಿಂದ ಕೇಕ್ ಬೇರೆ ಥರ ಸ್ಮೆಲ್ ಬರೋಂಗಿಲ್ಲ, ಚಲೋ ಇರುತ್ತೆ ರೀ. ಮತ್ತು ಕೇಕ್ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ, ಅದಕ್ಕಾಗಿ ವೆನೆಗರ್ ಬಳಸೋದು. ಇಲ್ಲ ನಿಂಬೆಹಣ್ಣಿನ ರಸ ಆದ್ರೂ ಹಾಕ್ಬೋದು 1 ಚಮಚದಷ್ಟು. ಹೇಗಿದ್ರೆ ನಾನು ಅದನ್ನ ಎಲ್ಲ ಹಾಕಿ ಡಸ್ಟ್ ಮಾಡಿ ಇಟ್ಟಿದ್ದೆ, ಅದು ಹಿಟ್ಟು ಹಾಕಿ ಇಟ್ಟಿದ್ದೆ ಡಬ್ಬಿಗೆ ಹಾಕಿ 1-2-3 ಸಲ ಟ್ಯಾಪ್ ಮಾಡಿ ಅದನ್ನ ಒಂದು 10 ನಿಮಿಷ ಹೈ ಫ್ಲೇಮ್ ಒಳಗೆ, ಒಂದು 15-20 ನಿಮಿಷ ಲೋ ಫ್ಲೇಮ್ ಒಳಗೆ ಬೆನ್ಸ್ಕೋಬೇಕಾಗುತ್ತೆ ರೀ. ಕುಕ್ಕರ್ಗೆ ಏನಿಲ್ಲ ನೀರು ಏನೂ ಹಾಕಕ್ಕೆ ಹೋಗೋದಿಲ್ಲ ರೀ. ಅಂದರೆ ನೀರು ಹಾಕಿ ಬೆನೆಸ್ತೀರೇನಕ್ಕ ಅಂತ ಮನೆಯೊಬ್ಬರು ಕೇಳಿದ್ರು. ಇಲ್ಲ ರೀ, ಕುಕ್ಕರ್ ಒಳಗೆ ನೀರಾಗಲಿ ಏನೂ ಹಾಕಂಗಿಲ್ಲ. ಬರೀ ನಾನು ಕುಕ್ಕರ್ ಇಟ್ಟು ಒಳಗೊಂದು ಸ್ಟ್ಯಾಂಡ್ ಇಟ್ಬಿಟ್ಟು ಆಮೇಲೆ ಅದು 10 ನಿಮಿಷ ಬಿಸಿ ಮಾಡಿಕೊಂಡು ಆಮೇಲೆ ನಾವು ರೆಡಿ ಮಾಡಿ ಇಟ್ಟಿದ್ದ ಹಿಟ್ಟನ್ನು ಅದರೊಳಗೆ ಇಟ್ಟು ಮುಚ್ಚಿ ಒಂದು 10 ನಿಮಿಷ ಹೈ ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ, ಆಮೇಲೆ 20 ನಿಮಿಷ ಲೋ ಫ್ಲೇಮ್ ಒಳಗೆ ಪೂರ್ತಿ ಸಣ್ಣಗೆ ಇಟ್ಕೊಂಡು ಬೆನ್ಸ್ಕೊಂಡ್ರೆ ಆಯಿತು, ಕೇಕ್ ರೆಡಿ ಆಗುತ್ತೆ. ಯಾವುದೇ ಕೇಕ್ ಮಾಡೋಕ್ಕೆ ಈ ಥರ ಮಾಡಬೇಕಾಗುತ್ತೆ. ಈಗಿದ್ರೆ ನಾವು ನಮ್ಮ ಮನೆಯವರು ಊಟನೂ ಮಾಡಿದ್ವಿ. ರೊಟ್ಟಿ, ಹುರುಳಿಕಾಳು ಸಾರು ಮತ್ತು ಮೂಲಂಗಿ ಸೌತಿಕಾಯಿ ಎಲ್ಲ ತೊಗೊಂಡ್ಬಿಟ್ಟು ಈಗ ತನೂ ಕಾಲೇಜಿಂದ ಬರಾಕತ್ತಿದ್ಲು. ಫೋನ್ ಹಚ್ಚಿದ್ರಿ, ಬರಾಕತ್ತಿದ್ರೆ ಪಪ್ಪ ಕರ್ಯಾಕೆ ಬರಂತೇಳಿ. ಅಂದ್ರೆ ಅವ್ರ ಪಪ್ಪ ಮನ್ಯಾಗಿದ್ರೆ ಕರ್ಯಾಕೆ ಹೋಗಿರ್ತಾರೆ, ಇಲ್ಲಾಂದ್ರೆ ನಡ್ಕೊತ ಬರ್ತಾರೆ. ಅದಕ್ಕಾಗಿ ತನ್ನಿಸ್ಲಿ ಅಂದ ಮೊನ್ನೆ ಮಾಡಿದ್ದೆ ಆದ್ರಿ ಅದೇನಂತಾರೆ ಮ್ಯಾಗಿಯಿಂದ ನೂಡಲ್ಸ್ ಥರ, ಅದನ್ನು ಇವತ್ತು ನೂಡಲ್ಸನ್ನು ಬಳಸ್ಬಿಟ್ಟು ಅದನ್ನೇ ರೆಡಿ ಮಾಡಿದ್ದು. ಟೇಸ್ಟ್ ಮಸ್ತ್ ಇರೋದ್ರಿ, ನಮಗೂ ಇಷ್ಟ ಆಗ್ಬಿಟ್ಟೈತಿ. ಅಂದ್ರೆ ಮೊನ್ನೆ ಮಾಡಿದ್ದು ತಿಂದಿದ್ದೆಲ್ಲ ಇಷ್ಟ ಆಗಿತ್ತು. ಈಗಲೂ ಸ್ವಲ್ಪ ತಿಂದೆ, ಟೇಸ್ಟ್ ಮಸ್ತ್ ಆಗಿತ್ತು ನೋಡ್ರಿ. ಅಂದ್ರೆ ಅದಕ್ಕೆ ಏನೇನು ಹಾಕಿದ್ದೆಲ್ಲ ಮೊನ್ನೆನೇ ಹೇಳಿದ್ದೀನಿ ನಾನು. ಸೋಯಾ ಸಾಸ್, ಚಿಲ್ಲಿ ಸಾಸ್ ಮತ್ತು ಟೊಮೆಟೊ ಸಾಸ್, ಸ್ವಲ್ಪ ಖಾರದ ಪುಡಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಬಿಸಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಇತ್ತು. ಇದು ನೂಡಲ್ಸ್ ರೆಡಿ ಆಗುತ್ತೆ ನೋಡಿರಿ. ಫಸ್ಟಿಗೆ ನೂಡಲ್ಸ್ ಚಲೋತ್ನಾಗ ಕುದಿಸಿ ತೊಗೋಬೇಕಾಗುತ್ತೆ. ಅದಕ್ಕೆ ಮ್ಯಾಲೆ ತನಗಿದ್ರೆ ಲಿಕ್ವಿಡ್ ಚೀಸ್ ಹಾಕಿ ಕೊಟ್ಟಿದ್ದೆ ರೀ, ಇಷ್ಟ ಆಗುತ್ತೆ ಅಂತೇಳಿ. ಈಗ ಕೇಕ್ನು ಏನು ರೆಡಿ ಆಗಿತ್ತು ಅದನ್ನು ಎತ್ತಿಟ್ರೆ ಇತ್ತು. ಬೇಕಂದ್ರೆ ಇದಕ್ಕೆ ನಾವು ಚಾಕ್ಲೇಟನ್ನು ಕರಗಿಸ್ಬಿಟ್ಟಾದ್ರೂ ಹಾಕ್ಬೋದು, ಅದು ಟೇಸ್ಟ್ ಇರುತ್ತೆ. ಇಲ್ಲ ಹಂಗೆ ಮಕ್ಕಳಿಗೆ ಕೊಟ್ಟರೆ ಇತ್ತು, ಕಟ್ ಮಾಡಿಬಿಟ್ಟು ಇಷ್ಟಪಡ್ತಾರಲ್ಲ, ಹಾಗಾಗಿ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರೋದು. ಅಂದ್ರೆ ಮನ್ಯಾಗ ಇದ್ಬಿಟ್ಟು ಏನಾದರೂ ಕೆಲಸ ಇರ್ಲಿಕ್ಕಂದ್ರೆ ಈ ಥರ ಮಾಡ್ತಾನೆ ಇರೋದು. ಈಗಿದ್ರೆ ಅದನ್ನ ಕಟ್ ಮಾಡಿಬಿಟ್ಟು ಈ ಥರ ಬಂದೈತೆ ನೋಡಿರಿ. ಸ್ವಲ್ಪ ಮೇಲಿಂದ ಮುಚ್ಚಿಟ್ಟಿದ್ದಿಲ್ಲ, ಸ್ವಲ್ಪ ಲೈಟಾಗಿ ಬ್ರೀಸಾಗಿತ್ತು. ಅದನ್ನ ಕಟ್ ಮಾಡಿ ಎಲ್ಲರೂ ತಿನ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಏನಂತಾರು ಕ್ರೀಮ್ ಥರ ಮಾಡಿ ಹಾಕೋಣಂತೇಳಿ. ಅಂದರೆ ಮನೆಯೊಳಗೆ ಏನಿರುತ್ತೆ ಅದನ್ನೇ ಯೂಸ್ ಮಾಡಿದ್ದು. ಆ್ಯಕ್ಚುಲಿ ಚಾಕ್ಲೇಟ್ ಇದ್ರೆ ಅದನ್ನ ಕರಗಿಸ್ಬಿಟ್ಟು ಅಂದ್ರೆ ಅದು ಕೇಕ್ ಬೇಸಿಗೆ ಸ್ವಲ್ಪ ಸಕ್ಕರೆ ಕರಗಿಸಿ ನೀರೊಳಗೆ ಆಮೇಲೆ ಅದನ್ನ ಸ್ವಲ್ಪ ಹಾಕಿಬಿಟ್ಟು ಆಮೇಲೆ ಚಾಕ್ಲೇಟ್ ಕರಗಿಸ್ಬಿಟ್ಟು ಹಾಕಿಬಿಟ್ರೆ ಟೇಸ್ಟ್ ಮಸ್ತ್ ಇರುತ್ತೆ ರೀ. ಆದರೆ ಇವತ್ತು ನಾನು ಸ್ವಲ್ಪ ಹಾಲೊಳಗೆ ಸಕ್ಕರೆ, ಕೋಕೋ ಪುಡಿ, ಹಾಲಿನ ಪುಡಿ, ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿಬಿಟ್ಟು ಅದನ್ನ ಸ್ವಲ್ಪ ಕುದಿಸ್ಬಿಟ್ಟು ಮೇಲೆ ಹಾಕಿ ಸ್ವಲ್ಪ ಬಿಸ್ಕೆಟ್ನು ಮುರಿದ್ಬಿಟ್ಟು ಹಾಕಿ ಫ್ರಿಜ್ನಾಗ ಇಟ್ಟು ಒಂದು ಅರ್ಧ ತಾಸು ಆಮೇಲೆ ತಿಂದ್ರೆ ಆಯಿತು. ಟೇಸ್ಟ್ ಮಸ್ತ್ ಇರುತ್ತೆ ರೀ. ಈಗಿದ್ರೆ ಟೈಮ್ 7 ಗಂಟೆ ಬಂದೈತೆ ನೋಡ್ರಿ. ಇವಾಗಂತೂ ನಾವು ರಾತ್ರಿ ಊಟ ಮಾಡೋದು ಸ್ವಲ್ಪ ಕಮ್ಮಿ ಇದ್ರಿ. ಅಂದರೆ ಲೇಟಾಗಿ ಊಟ ಮಾಡಿದ್ದೀವಿ ಅಂದರೆ 3 ಗಂಟೆಗೆ ಅದು ರಾತ್ರಿ ಊಟ ಮಾಡೋಕ್ಕೇ ಹೋಗಂಗಿಲ್ಲ. ಅದಕ್ಕಾಗಿ ಸುಮ್ಮನೆ ಸ್ವಲ್ಪ ಏನಾದರೂ ಮಾಡಿ ಕೊಟ್ರೆ ಆಯಿತು. ಮತ್ತು ಈಗ ಫಸ್ಟಿಗಿದ್ರೆ ನಾನು ಚಿಲ್ಲಿ ಸಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೀ. ಖಾಲಿಯಾಗಿತ್ತು, ಮನೆ ತಂದಿದ್ಲು. ಅದನ್ನ ಇವತ್ತು ರೆಡಿ ಮಾಡಿ ಇಟ್ರೆ ಆಯಿತು, ಬೇಕಂದಾಗ ಯೂಸ್ ಆಗುತ್ತಲ್ರಿ. ಅಂದರೆ ನೂಡಲ್ಸ್ ಮಾಡೋಕ್ಕಾಗಲಿ, ಏನಾದರೂ ಚಾಟ್ಸ್ ಮಾಡಿದಾಗಲಿ ಯೂಸ್ ಮಾಡೋಕ್ಕಾಗುತ್ತಾ. ಅದನ್ನೇ ಮೆಣಸಿನ್ಕಾಯಿ ಇದ್ವಲ್ಲ ಹೆಂಗಾದ್ರು ಅಂತೇಳಿ ಮನೆಯೊಳಗೆ ಸಿಂಪಲ್ಲಾಗೆ ಮಾಡ್ಬೋದು ರೀ. ಹೊರಗಡೆಯಿಂದ ತರೋಕ್ಕಿಂತ ಅಂದರೆ ಹೊರಗಡೆ ನಾವು ಒಂದು 1/4 kg ತರಬೇಕಂದ್ರೆ ಒಂದು 700 ಗ್ರಾಮ್ ಅಷ್ಟು ತರಬೇಕಂದ್ರೆ 40-50 ರೂಪಾಯಿ ಹೋಗ್ತಾವೆ. ಮೆಣಸಿನ್ಕಾಯಿ ಇದ್ರೆ ಒಂದು 10 ರೂಪಾಯಿಗೆ ಮೆಣಸಿನ್ಕಾಯಿ ಬಳಸ್ಬಿಟ್ಟು ಮಾಡಿಬಿಟ್ರೆ ಐತೆ ಅಂತೇಳಿ ನಾನು ರೆಡಿ ಮಾಡಕ್ಕಂತೀನಿ ನೋಡ್ರಿ. 1 ತಿಂಗಳ ತನಕ ಆರಾಮ್ಸರಿ ಇಟ್ಕೊಂಡು ಯೂಸ್ ಮಾಡ್ಬೋದು.
ನಾನಿಲ್ಲಿ ಒಂದು ಹಿಡಿಯಷ್ಟು ಮೆಣಸಿನ್ಕಾಯಿ ತುಂಬ ತೆಗೆದು ಮುರಿದು ಹಾಕಿದ್ದೀನಿ ರೀ. ಮತ್ತು ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಅದನ್ನೆಲ್ಲ ಬಿಡಿಸಿ ಇಟ್ಟಿದ್ದೀನಿ. ಈ ಕಡೆ ಒಂದು ಬೊಗೋಣಿಗಿದ್ರೆ ಒಂದು ಚಮಚದಷ್ಟು ಎಣ್ಣೆ ಹಾಕಬೇಕ್ರಿ. ಒಂದು ಚಮಚದಷ್ಟು ಎಣ್ಣೆ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಹಾಕಿಬಿಟ್ಟು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕಿದ್ವಿಲ್ಲ, ಅದನ್ನ ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಣ್ಣೆ ಒಳಗೆ ಅದಕ್ಕೊಂದು ಅಂದರೆ 1/4 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಅದನ್ನ ಒಂದು 5-6 ನಿಮಿಷ ಕುದಿಸ್ಕೋಬೇಕಾಗುತ್ತೆ ರೀ. ಸಾಫ್ಟಾಗಿ ಆಗ್ಬೇಕು ಮೆಣಸಿನ್ಕಾಯಿ ಎಲ್ಲ. ಅಷ್ಟೋ ತನಕ ಈಗಿದ್ರೆ ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟು ಕುದಿಸಾಕಿಡಾಕಂತೀನಿ ನೋಡಿರಿ. ಮೆಣಸಿನ್ಕಾಯಿ ಮೆತ್ತಗಾಗೋ ಮಟ್ಟ ಅದನ್ನ ಕುದಿಸ್ಬಿಟ್ಟು ತೊಗೋಬೇಕಾಗುತ್ತೆ. ತಣ್ಣಗಾದ್ಮೇಲೆ ಪೇಸ್ಟ್ ಮಾಡಿ ಮತ್ತು ಅದಕ್ಕೆ ಏನು ಹಾಕ್ಬೇಕಂತ ಹೇಳ್ತೀನಿ ರೀ. ಈಗಿದ್ರೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುದಿಸಾಕಿಟ್ಟಿದ್ದೀನಿ. ಅದನ್ನ ಸ್ವಲ್ಪ ಸೈಡಿಗೆ ಎತ್ತಿಟ್ಟು ಆ ಕಡೆ ಮತ್ತು ಈ ಕಡೆ ಸ್ವಲ್ಪ ಚುಮ್ಮರಿ ಮಾಡೋಣ ಅಂತಾರೆ. ಭಾಳ ದಿವಸನೂ ಮಾಡಿದ್ದಿಲ್ಲ. ನಮ್ಗೆ ಅವಾಗವಾಗ ಚುಮ್ಮರಿ ತಿಂದರೆ ಇಷ್ಟ ಆಗುತ್ತೆ. ಊಟನೂ ಹಸು ಇದ್ದಿತ್ತಿಲ್ಲಲ್ಲ, ಅದಕ್ಕಾಗಿ ಸ್ವಲ್ಪ ಚುಮ್ಮರಿ ಮಾಡಿಬಿಟ್ಟು ತಿಂದು ಆಮೇಲೆ ಸ್ವಲ್ಪ ಚಹಾ ಕುಡಿದ್ರಾಯ್ತು ಅಂತೇಳಿ ನಾನೀಗ ಚುಮ್ಮರಿಗೆ ಒಗ್ಗರಣೆ ಹಾಕಾಕಂತೀನಿ ನೋಡಿರಿ. ನನ್ನ ಮಗಳಿದ್ರಿ ಈ ಕಡೆ ಏನೋ ಮಾಡಾಕತ್ತಿದ್ಲು. ಗೆಣಸಿನ್ಕಾಯಿ ಇದು ನಿನ್ನೆ ಕುದಿಸಿದ್ದು ಅದನ್ನ ಬಳಸ್ಬಿಟ್ಟು ಏನೋ ಮಾಡಕ್ಕೆ ಹೋದ್ಲು. ಕಟ್ಲಿಟ್ರ ಅದು ಸರಿಯಾಗಿ ಬರಲಿಲ್ಲ ರೀ. ಎಲ್ಲ ಹಂಗೆ ಇಟ್ಬಿಟ್ಟು ಹೋಗಿ ಕುಂತು ಬಿಡ್ಲು ಶೆಟ್ಕೊಂಡು. ಅಂದರೆ ಮಾಡಕ್ಕೆ ಹೋದ್ಲು, ಅದನ್ನ ಸರಿಯಾಗಿ ಬರಲಿಲ್ಲ ಅಂತೇಳಿ ಈಗಿರೋ ಚುಮ್ಮರಿನೂ ಈ ಕಡೆ ಒಗ್ಗರಣೆ ಹಾಕಿಟ್ಟಾರೆ. ಮತ್ತು ಮೆಣಸಿನ್ಕಾಯಿನೂ ಕುದಿಸಿಟ್ಟಿಲ್ಲ, ಹಂಗೆ ಸೈಡಿಗೆ ಇಟ್ಟಿದ್ಲು. ಅದನ್ನ ಸ್ವಲ್ಪ ಮತ್ತಷ್ಟು ಕುದಿಸಿಟ್ಬಿಟ್ಟು ತಣ್ಣಗಾದ್ಮೇಲೆ ಅದನ್ನ ಪೇಸ್ಟ್ ಮಾಡ್ಕೊಳಕ್ಕೆ ಬರೋದ್ರಿ. ಈ ಕಡೆ ಚುಮ್ಮರಿ ರೆಡಿ ಮಾಡಿದ್ದಿಲ್ಲ, ಅದನ್ನು ಎಲ್ಲ ಪ್ಲೇಟಿಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಹಸಿ ಉಳ್ಳಾಗಡ್ಡಿ ತೊಗೊಂಡು ತಿನ್ಬಿಟ್ರೆ ಬೆಸ್ಟ್ ಆಗುತ್ತೆ. ಅಂದ್ರೆ ನಮ್ಮ ಕಡೆ ಚುಮ್ಮರಿ ಸಂಗಟ ಉಳ್ಳಾಗಡ್ಡಿ ಅಥವಾ ಮೆಣಸಿನ್ಕಾಯಿ ಹುರಿದಿದ್ರೆ ಜಾಸ್ತಿ ಇಷ್ಟಪಟ್ಟರು. ಆದರೆ ಮೆಣಸಿನ್ಕಾಯಿ ಖಾರ ಸ್ವಲ್ಪ ಜಾಸ್ತಿ ಇದ್ದು ಅಂತ ನನಗೆ ಮೆಣಸಿನ್ಕಾಯಿನೂ ತೊಗೊಳಕ್ಕೆ ಹೋಗಲಿಲ್ಲ ರೀ. ಹಾಗೆ ಚುಮ್ಮರಿನೂ ತಿಂದ್ಬಿಟ್ಟು ನಾನು ನಮ್ಮ ಮನೆಯವರು ತಂದಿದ್ರೆ ಹಂಗೆ ತಿನ್ನಂಗಿಲ್ಲ ರೀ. ಅದಕ್ಕೆ ಉಳ್ಳಾಗಡ್ಡಿ ಎಲ್ಲ ಸಾಸನ್ನ ಮಿಕ್ಸ್ ಮಾಡ್ಕೊಂಡು ತಿಂತಳಾಕಿತ್ತಂತ ರೆಡಿ ಮಾಡ್ಕೊಂಡು ತಿನ್ಲು. ಈಗಿದ್ರೆ ನಾನು ಅದನ್ನ ಮೆಣಸಿನ್ಕಾಯಿ ಏನು ಕುದಿಸಿಟ್ಟಿದ್ದೆ ಅಲ್ರಿ, ಅದನ್ನೆಲ್ಲ ಪೂರ್ತಿ ತಣ್ಣಗಾಗಬೇಕು, ಬಿಸಿ ಹೊಟ್ಟೆ ಇರಬಾರ್ದು. ಅಷ್ಟು ತನಕ ಅದನ್ನ ತಣ್ಣಗಾಗಕ್ಕೆ ಬಿಡಬೇಕು ರೀ. ಆಮೇಲೆ ಏನೈತಿಲ್ಲ ಒಂದು 3-4 ಚಮಚದಷ್ಟು ಸಕ್ಕರೆ ಹಾಕಬೇಕಾಗುತ್ತೆ ರೀ. ಸಕ್ಕರೆ ಹಾಕಿ ಅದನ್ನ ಚಲೋತ್ನಾಗೆ ನೈಸಾಗಿ ಪೇಸ್ಟ್ ಮಾಡಿ ತೊಗೋಬೇಕ್ರಿ. ಅಂದ್ರೆ ನೀರು ಹಾಕಿನೇ ಪೇಸ್ಟ್ ಮಾಡಬೇಕು. ಅಂದ್ರೆ ನಾವು ಕುದ್ಸಕ್ಕೆ ಏನು ನೀರು ಬಳಸಿರ್ತೀವಲ್ಲ ಅಷ್ಟೇ ರೀ. ತಣ್ಣೀರೆಲ್ಲ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಆ ಥರ ಮಾಡಿದಾಗ ಅದು ಜಲ್ದಿ ಹಾಳಾಗೋ ಚಾನ್ಸ್ ಇರುತ್ತೆ. ಅದಕ್ಕಾಗಿ ಈಗಿದ್ರೆ ಅದನ್ನ ಚಲೋತ್ನಾಗೆ ಸಣ್ಣಗೆ ರುಬ್ಬಿಬಿಟ್ಟು ಚಾಣಿ ಒಳಗೆ ಈ ರೀತಿ ಸೋಸ್ಕೋಬೇಕ್ರಿ. ಬೀಜ ಸಪ್ಪಿ ಎಲ್ಲ ಏನಿರುತ್ತಲ್ಲ ಎಲ್ಲ ಬಂದ್ಬಿಡುತ್ತೆ. ಈಗಿದ್ರೆ ಅದನ್ನೆಲ್ಲ ಈ ರೀತಿ ಚಲೋತ್ನಾಗೆ ಸೋಸ್ಬಿಟ್ಟು ಅದನ್ನ ರಸ ಎಲ್ಲ ತಗೊಂಡ್ಬಿಡ್ಬೇಕ್ರಿ. ಈ ಥರ ಮ್ಯಾಲೆ ಸಿಪ್ಪಿ ಮತ್ತು ಬೀಜ ಎಲ್ಲ ಉಳಿತೈತೆ ನೋಡಿರಿ. ಅದನ್ನ ಚೆಲ್ಲಿ ಬಿಡಬೇಕು. ಇಲ್ಲಾಂದ್ರೆ ನಾವು ಯಾವುದಾದ್ರೂ ಗ್ರೇವಿ ಅದು ಮಾಡೋಕ್ಕೂ ಬಳಸ್ಬೋದು. ನಾನೇನು ಯೂಸ್ ಮಾಡಿಲ್ಲ ರೀ, ಹಾಗೆ ಇಟ್ಟಿದ್ದೀನಿ. ಅದು ಅಂದರೆ ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ಈಗಿದ್ರೆ ಅದನ್ನ ಮತ್ತೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು 2-3 ನಿಮಿಷ ಕುದಿಸ್ಕೋಬೇಕಾಗುತ್ತೆ ರೀ. ಇದಕ್ಕೆ ಒಂದು ಸಣ್ಣ ಬಟ್ಲಷ್ಟು ಅಂದ್ರೆ ಒಂದು 5-6 ಚಮಚದಷ್ಟು ವೆನೆಗರ್ ಅಥವಾ 1-2 ನಿಂಬೆಹಣ್ಣಿನ ರಸನ ಬಳಸಬೇಕಾಗುತ್ತೆ. ಅಂದರೆ ಅದು ಈ ಥರ ಮಾಡಿದಾಗ ಅದು ಭಾಳ ದಿವಸ ಉಳಿತೈತ್ರಿ. ಇಲ್ಲಾಂದ್ರೆ ಅದು ಒಂದು ವಾರದಾಗ ಹಾಳಾಗುತ್ತೆ. ಅದಕ್ಕಾಗಿ ವೆನೆಗರನ್ನು ಬಳಸೋದು. ಇಲ್ಲ ವೆನೆಗರ್ ಬಳಸಲಾರ್ದೆ ಯಾವ ಥರ ಮಾಡೋದಂದ್ರೆ ಅದಕ್ಕೆ 1-2 ನಿಂಬೆಹಣ್ಣಿನ ರಸನ ತೆಗೆದುಬಿಟ್ಟು ಸೋಸಿ ಅದನ್ನು ಬಳಸ್ಬೋದು ರೀ. ಈಗಿದ್ರೆ ಅದನ್ನ ಚಲೋತ್ನಾಗ ಒಂದು 2-3 ನಿಮಿಷ ಕುದಿಸ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋ ಮಟ್ಟ ಬಿಡಬೇಕ್ರಿ. ಆಮೇಲೆ ಒಂದು ಗ್ಲಾಸಿನ ಬಾಟಲ್ ಒಳಗೆ ಹಾಕಿಟ್ರಾಯ್ತು. ತಿಂಗೋ ತನಕ ಆರಾಮ್ಸ್ರಿ ಯೂಸ್ ಮಾಡ್ಬೋದು ನೋಡಿರಿ. ಬೆಸ್ಟ್ ಐತೆ ಅಲ್ರಿ ಐಡಿಯಾ. ನನಗೂ ಇಷ್ಟ ಆಯಿತು. ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡ್ರಾಯ್ತು. ಹೊರಗಡೆಯಿಂದ ತರೋ ಅವಶ್ಯಕತೆ ಬೀಳಂಗಿಲ್ಲ ರೀ. ಅಂದರೆ ಕೆಲವೊಬ್ಬರು ಬಳಸ್ತಾರೆ ಗ್ರೀನ್ ಚಿಲ್ಲಿ ಸಾಸ, ಕೆಲವೊಬ್ಬರು ಬಳಸಂಗಿಲ್ಲ ರೀ. ಹಾಗಾಗಿ ಇಷ್ಟ ಇದ್ದವರು ಮತ್ತು ಬೇಕಂದವರು ಈ ಥರ ಮಾಡಿಬಿಟ್ಟು ಫ್ರಿಜ್ ಒಳಗೆ ಸ್ಟೋರ್ ಮಾಡ್ಕೋಬೋದು 1 ತಿಂಗಳ ತನಕ ರೀ. ಇನ್ನು ಜಾಸ್ತಿ ದಿವಸ ಇಡೋಕೆ ಆಗಂಗಿಲ್ಲ ರೀ. 1 ತಿಂಗಳ ತನಕ ಅಷ್ಟೇ ಸ್ಟೋರ್ ಮಾಡ್ಕೋಬೋದು. ಅಂತ ಹೊರಗಡೆಯಿಂದ ತಂದಾಗ ಅದಕ್ಕೆ ಸ್ವಲ್ಪ ಜಾಸ್ತಿ ಕೆಮಿಕಲ್ ಎಲ್ಲ ಹಾಕಿಬಿಟ್ಟು ಇಟ್ಟಿರ್ತಾರೆ, ಜಲ್ದಿ ಹಾಳಾಗಬಾರ್ದು ಅಂತೇಳಿ. ಆದರೆ ನಾವು ಯಾವುದೇ ರೀತಿ ಕೆಮಿಕಲ್ ಬಳಸಿರಲ್ಲ ರೀ. ಹಾಗಾಗಿ ಅದನ್ನ 1 ತಿಂಗಳ ತನಕ ಅಷ್ಟೇ ಇಟ್ಕೋಬೋದು. 1 ತಿಂಗಳಿಗೊಮ್ಮೆ ಮನೆಯೊಳಗೆ ಮಾಡ್ಕೊಂಬಿಟ್ರೆ ಆಗುತ್ತಲ್ರಿ. ಅದನ್ನೇನು ದೊಡ್ಡ ಕಷ್ಟದ ಕೆಲಸನೇ ಅಲ್ಲ. 10 ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಈಗ ಫೈನಲಿ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಗ್ಲಾಸಿನ ಬಾಟಲ್ಗೆ ಹಾಕಿ ಫ್ರಿಜ್ ಒಳಗೆ ಎತ್ತಿ ಇಟ್ಕೊಂಡ್ರಾಯ್ತು. ಪಾಸ್ತಾ ಮತ್ತು ನೂಡಲ್ಸ್ ಮಾಡೋ ಮುಂದಾಗೆ ಅದಕ್ಕಾದ್ರೂ ಬೇಕಾಗುತ್ತಲ್ರಿ. ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋನ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಕ್ಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ. ಬಾಯ್ ಬಾಯ್ ರೀ ಎಲ್ಲರಿಗೂ.